ಇಂದು ನಾನು ಹೇಳುವ ಕಥೆ ಯಾವುದು ಗೊತ್ತಾ? ಅದು ಆಫ್ರಿಕಾದ ಜಾನಪದದಿಂದ ಆರಿಸಿದ್ದು. ಒಂದಾನೊಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ಮನುಷ್ಯನಿದ್ದ. ಆತನ ಹೆಸರು ಮಾಮದ್. ಆತ ಸುಳ್ಳನ್ನೇ ಹೇಳದ ವ್ಯಕ್ತಿ. ಅಲ್ಲಿನ ಎಲ್ಲರಿಗೂ ಆತನ ಬಗ್ಗೆ ಗೊತ್ತಿತ್ತು. ಅಲ್ಲಿನ ರಾಜನ ಕಿವಿಗೂ ಕೂಡ ಇದು ಬಿತ್ತು. ಆತನನ್ನು ಅರಮನೆಗೆ ಕರೆತರುವಂತೆ ರಾಜ ಆಜ್ಞೆ ಮಾಡಿದ. ಆತ ಅರಮನೆಗೆ ಬಂದಾಗ ರಾಜ ಮಾಮದ್ನನ್ನು, ನೀನು ಸದಾ ಸತ್ಯವನ್ನೇ ನುಡಿಯುತ್ತೀಯಾ ಎಂದು ಕೇಳಿದ. ನೀನು ಮುಂದೆಯೂ ಎಂದಿಗೂ ಸುಳ್ಳು ಹೇಳಲ್ವಾ ಎಂದು ಕೂಡ ಕೇಳಿದ. ಮಾಮದ್, ಇಲ್ಲ, ಖಂಡಿತ ಹೇಳಲ್ಲ ಎಂದು ಹೇಳಿದ. ಸ್ವಲ್ಪ ದಿನಗಳು ಕಳೆದವು. ರಾಜ ಮತ್ತೆ ಮಾಮದ್ನನ್ನು ಕರೆಸಿದ. ಅಲ್ಲಿ ಬಹಳ ಜನ ಸೇರಿದ್ದರು. ರಾಜ ಬೇಟೆಗೆ ಹೊರಟಿದ್ದ. ಆತನ ಎಡಗಾಲು ಲಗಾಮು ಹಿಡಿದ ಕುದುರೆಯ ಮೇಲಿತ್ತು. ರಾಜ ಮಾಮದ್ಗೆ ತನ್ನ ಬೇಸಿಗೆಯ ಅರಮನೆಗೆ ಹೋಗುವಂತೆ ಆದೇಶ ನೀಡಿದ. ಅಲ್ಲಿ ತಲುಪಿ ರಾಣಿಗೆ ತಾನು ಬರುತ್ತಿರುವ ವಿಷಯ ತಿಳಿಸಿ ವಿಶೇಷ ಮೃಷ್ಟಾನ್ನ ಭೋಜನ ತಯಾರು ಮಾಡುವಂತೆ ತಿಳಿಸಲು ಹೇಳಿದ. ಹಾಗೆ ನಾವಿಬ್ಬರೂ ಅಲ್ಲೇ ಊಟ ಮಾಡೋಣ ಎಂದು ಸಹ ಹೇಳಿದ. ಈಗ ನಾವು ಬೇಟೆಗೆ ಹೋಗುವುದು ಬೇಡ. ಇದರಿಂದ ಮಾಮದ್ ರಾಣಿಗೆ ಸುಳ್ಳು ಹೇಳಿದಂತೆ ಆಗುತ್ತದೆ. ಆಗ ನಾವು ಹಾಸ್ಯ ಮಾಡಿ ನಗೋಣ ಎಂದು ಸಹಚರರಿಗೆ ರಾಜ ಹೇಳಿದ. ಮಾಮದ್ ರಾಣಿಯ ಬಳಿ ಹೋಗಿ, ನೀವು ರಾಜರಿಗೆ ನಾಳೆ ಮಧ್ಯಾಹ್ನ ಭರ್ಜರಿ ಭೋಜನ ತಯಾರಿಸಬೇಕಾಗಬಹುದು ಅಥವಾ ಇಲ್ಲದೆ ಕೂಡ ಇರಬಹುದು ಎಂದು ಹೇಳಿದ. ಆಕೆ ಗೊಂದಲದಿಂದ, ಮಹಾರಾಜರು ಬರುತ್ತಾರೋ ಇಲ್ಲವೋ ಸರಿಯಾಗಿ ಹೇಳು ಎಂದಳು. ಗೊಂದಲ ಎಂದರೆ ಏನು ಗೊತ್ತಾ? ಗೊಂದಲ ಎಂದರೆ ಸ್ಪಷ್ಟತೆ ಇಲ್ಲದಿರುವುದು. ಮಾಮದ್, ರಾಜರು ಕುದುರೆ ಏರಲು ಎಡಗಾಲಿಟ್ಟಿದ್ದರು, ಆಮೇಲೆ ಬಲಗಾಲಿಟ್ಟು ಇಳಿದಿರಲೂಬಹುದು ಎಂದು ಹೇಳಿದ. ಎಲ್ಲರೂ ರಾಜರಿಗಾಗಿ ಕಾತುರದಿಂದ ಕಾದರು. ಆದರೆ ರಾಜ ಆ ದಿನ ಬರದೆ ಮರುದಿನ ತಲುಪಿದ. ರಾಣಿ ಬಳಿ ರಾಜ, ಸುಳ್ಳು ಹೇಳದವ ಇಂದು ನಿನ್ನ ಹತ್ತಿರ ಸುಳ್ಳು ಹೇಳಿದ್ದಾನೆ ಎಂದು ಮೋಜಿನಿಂದ ಹೇಳಿದ. ಅದಕ್ಕೆ ಉತ್ತರವಾಗಿ ರಾಣಿ, ಇಲ್ಲ, ಆತ ಸುಳ್ಳು ಹೇಳಿಲ್ಲ ಎಂದಳು. ಮಾಮದ್ ಹೇಳಿದ್ದನ್ನು ಅಕ್ಷರಶಃ ತಿಳಿಸಿದಳು. ರಾಜ ಮಾಮದ್ನ ಬುದ್ಧಿವಂತಿಕೆಯನ್ನು ಮೆಚ್ಚಿದ. ಬುದ್ಧಿವಂತನಿಗೆ ಸುಳ್ಳು ಹೇಳುವ ಅಗತ್ಯವಿಲ್ಲವೆಂಬ ಅರಿವು ರಾಜನಿಗಾಯಿತು. ಇಂದಿನ ಕಥೆ ಹೇಗಿತ್ತು? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ. ಧನ್ಯವಾದಗಳು.